ನೆಂಟರ ಸಂಭ್ರಮ, 18 ಗಂಟೆಯಲ್ಲಿ ಮಣ್ಣು ಪಾಲು. ಉಜ್ವಲ ಭವಿಷ್ಯ ಹೊತ್ತ 11 ಮಂದಿ ಕೊನೆಯುಸಿರು. ಒಂದಲ್ಲ ಎರಡಲ್ಲ, 18 ವರ್ಷಗಳಿಂದ ಕಂಡಿದ್ದ ಕನಸೊಂದು ಅಲ್ಲಿ ನನಸಾಗಿತ್ತು ನಿಜ. ಕರ್ನಾಟಕದ ಕ್ರಿಕೆಟ್ ಅಭಿಮಾನಿಗಳ ಹೆಬ್ಬಯಕೆಯೊಂದು ಈಡೇರಿತ್ತು. ಪುಟಾಣಿಯಿಂದ ಹಿಡಿದು ವಯೋವೃದ್ಧರವರೆಗಿನ ಕ್ರೀಡಾ ಪ್ರೇಮ ಎಲ್ಲೆಡೆ ಪ್ರಜ್ವಲಿಸಿತ್ತು. ಆದರೆ ಈ ಐತಿಹಾಸಿಕ 18ರ ಆರ್ಸಿಬಿ ಗೆಲುವಿನ ಸಡಗರ ಕೇವಲ 18 ಗಂಟೆ ತುಂಬುವುದರೊಳಗಾಗಿ ಮಣ್ಣು ಪಾಲಾಗಿದೆ. ನಿಜಕ್ಕೂ ಕರ್ನಾಟಕ ಕಳೆದ 4 ದಶಕದಲ್ಲಿ ಕಂಡು ಕೇಳಿರಿಯದಂತಹ ಭೀಕರ ದುರಂತವೊಂದು ನಡೆದು ಹೋಗಿದೆ. ಸಂಭ್ರಮದ ಮನೆಯಲ್ಲಿ ನೆಚ್ಚಿನ ಆಟಗಾರನನ್ನ ನೋಡಲು ಬಂದ ಉಜ್ವಲ ಭವಿಷ್ಯ ಹೊತ್ತಿದ್ದ ಎಳೆಯ ಜೀವಗಳಿಂದು ಬಲಿಯಾಗಿವೆ. ಬಾಳಿ ಬದುಕಬೇಕಿದ್ದವರ ಪಾಲಿಗೆ ಯಮನಾದ ವಿಜಯೋತ್ಸವ. ಮಹಾ ಕಾಲ್ತುಳಿತದಲ್ಲಿ ಬಲಿಯಾದ 11 ಮಂದಿ ಪೈಕಿ ಬಹುತೇಕರಿನ್ನೂ 20ರ ಆಸುಪಾಸಿನವರು. ಕಾಲೇಜುಗಳಲ್ಲಿ ಓದ್ತಾ ಇದ್ದ ಈ ಜೀವಗಳು ಇಂದು ಬಲಿಯಾಗಿರುವುದು ಅವರ ಕುಟುಂಬಗಳನ್ನು ಕಣ್ಣೀರಲ್ಲೇ ಮುಳುಗುವಂತೆ ಮಾಡಿವೆ. ಇಪ್ಪತ್ತು ವರ್ಷದ ಭೂಮಿಕ್, ಸಹನಾ, ಚಿನ್ಮಯ್, ದಿವ್ಯಾಂಶಿ, ಶ್ರವಣ್, ಶಿವಲಿಂಗ ಎಲ್ಲರೂ ಇನ್ನೂ ಬಾಳಿ ಬದುಕಬೇಕಿದ್ದವರೇ. ಆದರೆ ಆರ್ಸಿಬಿ ಮೇಲಿನ ಅಭಿಮಾನ ನಿನ್ನೆ ಅವರನ್ನೆಲ್ಲ ಚಿನ್ನಸ್ವಾಮಿವರೆಗೂ ಎಳೆದು ತಂದಿತ್ತು. ಅಷ್ಟೇ ಅಲ್ಲ, ಕರಾಳ ವಿಧಿ ಅವರ ಉಸಿರನ್ನೇ ಕಸಿದಿದೆ. ರಾಜ್ಯದ 2ನೇ ಅತಿ ದೊಡ್ಡ ಕಾಲ್ತುಳಿತ. ಚಿನ್ನಸ್ವಾಮಿ ಅಂಗಳದಲ್ಲಿ ನಡೆದ ಕಾಲ್ತುಳಿತ ಇಂದು 11 ಮಂದಿಯನ್ನ ಬಲಿ ಪಡೆದಿದೆ. ಆದರೆ 1981ರಲ್ಲಿ ಕರ್ನಾಟಕದ ಇತಿಹಾಸದಲ್ಲೇ ಅತ್ಯಂತ ಕರಾಳ ಘಟನೆಯೊಂದು ನಡೆದಿತ್ತು. ಬೆಂಗಳೂರಿನಲ್ಲಿ ಅಂದು ವೀನಸ್ ಸರ್ಕಸ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿ ಭೀಕರ ಕಾಲ್ತುಳಿತ ಘಟಿಸಿತ್ತು. ಈ ದುರ್ಘಟನೆಯಲ್ಲಿ 92 ಮಂದಿ ಪ್ರಾಣ ತೆತ್ತಿದ್ರು. 1981ರ ಫೆಬ್ರವರಿ 7ರಂದು ಜಕ್ಕರಾಯನಕೆರೆಯಲ್ಲಿ ವೀನಸ್ ಸರ್ಕಸ್ ತನ್ನ ಟೆಂಟ್ ಹಾಕಿ ಪ್ರದರ್ಶನವನ್ನು ನೀಡ್ತಾ ಇತ್ತು. ಆದರೆ ಅವತ್ತು ಸರ್ಕಸ್ ನಡೆದಿರುವಾಗಲೇ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿತ್ತು. ಪರಿಣಾಮ ಬೆಂಕಿ ಹೊತ್ತಿ ನೂರಾರು ಜನ ಏಕಾಏಕಿ ಹೊರಬರಲು ಓಡಲು ಶುರು ಮಾಡಿದ್ರು. ಈ ದುರ್ಘಟನೆಯಲ್ಲಿ ಅಂದು 56 ಮಕ್ಕಳು ಸೇರಿ 92 ಮಂದಿ ಪ್ರಾಣ ತೆತ್ತಿದ್ರು. ಅದಾದ ಬಳಿಕ ನಿನ್ನೆ ಘಟಿಸಿದ ಚಿನ್ನಸ್ವಾಮಿ ಸ್ಟೇಡಿಯಂ ದುರಂತವೇ ಎರಡನೆಯದು. ಈ ಕರಾಳ ದುರ್ಘಟನೆಯಲ್ಲಿ 11 ಮಂದಿ ಬಲಿಯಾಗಿದ್ದಾರೆ. ಸ್ಪೆಷಲ್ ಡೆಸ್ಕ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.